ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಒಂದು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಇನ್ಮೇಲೆ ಎಲ್ಲ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಸಿಗಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ವಿ, ಸ್ವಲ್ಪ ತಿಂಗಳು ಆ ಅಮೌಂಟನ್ನು ತಗೊಂಡಿದ್ದೀವಿ, ಇವಾಗ ಯಾಕೆ ಬರ್ತಿಲ್ಲ ಅನ್ನೋದು ಗೃಹಲಕ್ಷ್ಮಿಯರ ಪ್ರಶ್ನೆ ಆಗಿದೆ. ಇವಾಗ ಬಂದಿರೋ ಹೊಸ ಅಪ್ಡೇಟ್ ಗೃಹಲಕ್ಷ್ಮಿಯರಿಗೆ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಅರ್ಜಿನ ಸಲ್ಲಿಸಿ ಇಷ್ಟು ದಿನ ಹಣ ಪಡ್ಕೊಂಡಿರೋ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಯಾಕಂದರೆ ಸರ್ಕಾರ ಹೊಸ ರೂಲ್ಸನ್ನು ತಂದಿದೆ. ತುಂಬ ಜನ ಗೃಹಲಕ್ಷ್ಮಿಯರು ನಮಗೆ ಒಂದು ಕಂತಿನ ಹಣನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆ ಕೆಲಸವನ್ನು ಮಾಡ್ಕೊಂಡು ಹೋಗೋ ಹೆಣ್ಮಕ್ಳಿಗೆ ಸ್ವಲ್ಪ ಆದರೂ ಸಹಾಯವಾಗಲಿ ಅಂತ ಆ ಕಾರಣಕ್ಕಾಗಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಜಮಾ ಆಗ್ತಿಲ್ಲ. ಯಾಕೆ ಜಮಾ ಆಗ್ತಿಲ್ಲ, ಯಾವ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋ ಪೂರ್ತಿ ವಿವರಗಳನ್ನು ಈ ವಿಡಿಯೋನಲ್ಲಿ ಹೇಳಲಾಗಿದೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಈಗ ಸರ್ಕಾರ ಹೇಳ್ತಿರೋದು ಏನು ಅಂದರೆ 100% ದಾಖಲಾತಿ ಕರೆಕ್ಟಾಗಿ ಇದ್ದರೆ ಮಾತ್ರ ಹಣ ಬರುತ್ತೆ, ಅಂಥವ್ರಿಗೆ ಮಾತ್ರ ಹಣನ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ನೀವು ಕೊಟ್ಟ ಎಲ್ಲ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ನಕಲಿ ದಾಖಲಾತಿಗಳ ಬಗ್ಗೆ ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಪಡ್ಕೊಳ್ಳೋದಕ್ಕೆ ಅರ್ಹರ ಅಥವಾ ಇಲ್ವಾ ಅನ್ನೋದನ್ನು ರೀಚೆಕ್ ಮಾಡ್ತಾ ಇದ್ದಾರೆ. 100% ಕರೆಕ್ಟಾಗಿ ದಾಖಲಾತಿಗಳು ಕೊಟ್ಟ ಮಹಿಳೆಯರಿಗೆ ಮಾತ್ರ ಈ ಹಣ ಸಿಗೋದಕ್ಕೆ ಸಾಧ್ಯ. ತುಂಬ ಜನ ನಕಲಿ ದಾಖಲಾತಿಗಳನ್ನು ಕೊಟ್ಟಿರ್ತಾರೆ. ಅರ್ಹರಲ್ಲ ಅನ್ನೋರು ಅಂದರೆ ಟ್ಯಾಕ್ಸ್ ಪೇ ಮಾಡೋರು, GSTನ ಕಟ್ತಾ ಇರೋರು, ಇಂಥವರು ಗೃಹಲಕ್ಷ್ಮಿ ಯೋಜನೆಯಡಿ ಹಣವನ್ನು ಪಡೆಯೋದಕ್ಕೆ ಅರ್ಹರಲ್ಲ. ಇದೀಗ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ತುಂಬ ದುರುಪಯೋಗ ಪಡ್ಕೊಳ್ತಿದ್ದಾರೆ ಅನ್ನೋ ಕಂಪ್ಲೇಂಟು ಬಂದಿದೆ. ಇನ್ನು ಸರ್ಕಾರ ಹೇಳೋದು 100%ನಲ್ಲಿ ಕೇವಲ 40% ಜನಕ್ಕೆ ಮಾತ್ರ ಹಣನ ಕಳಿಸಿದ್ದೀವಿ, ಇನ್ನು 60% ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ ಅನ್ನೋ 60% ಜನರ ಅರ್ಜಿಯನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಈ 60% ಮಹಿಳೆಯರ ಅರ್ಜಿಯಲ್ಲಿ 15% ಕಡಿತಕ್ಕೆ ನೋಡ್ತಾ ಇದ್ದಾರೆ. ಅಷ್ಟು ಜನರನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ಯಾರದ್ದು ಅರ್ಜಿ ಸಲ್ಲಿಕೆ ಸರಿ ಇಲ್ಲ, ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇಲ್ಲಿಯವರೆಗೂ ಆ ರೀತಿ ಕೊಟ್ಟೂ ಹಣನ ಪಡ್ಕೊಂಡಿದ್ದಾರೆ ಅಂಥವರ ಅರ್ಜಿಗಳನ್ನು ತುಂಬಾ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. 40% ಮಹಿಳೆಯರಿಗೆ ದುಡ್ಡು ಹಾಕಿದ್ದಾರೆ. ಇನ್ನು 60%ನಲ್ಲಿ 15% ಜನಕ್ಕೆ ಕತ್ತರಿ ಬೀಳಲಿದೆ. ಹಣ ಬಂದಿಲ್ಲ ಅನ್ನೋ ಮಹಿಳೆಯರು ಇದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡ್ತಿದ್ದಾರೆ ಅಂತ. ಅವೆಲ್ಲವೂ ಸರಿ ಇದ್ದ ಪಕ್ಷದಲ್ಲಿ ನಿಮಗೆ ಹಣ ಬರಬಹುದು. 100% ಕರೆಕ್ಟ್ ಇದ್ದೂ ಹಣ ಬಂದಿಲ್ಲ ಅನ್ನೋ ಮಹಿಳೆಯರು ತುಂಬ ಜನ ಇದ್ದಾರೆ. ಅವ್ರಿಗೂ ಯಾಕೆ ಹಣ ಬಂದಿಲ್ಲ ಅಂತ ಪ್ರಶ್ನಿಸಿದಾಗ 60% ಜನರ ಅರ್ಜಿಯನ್ನು ಮರುಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರು ಸರಿಯಾದ ದಾಖಲಾತಿಗಳನ್ನು ಕೊಟ್ಟಿಲ್ವೋ ಅವನ್ನೆಲ್ಲ ತೆಗೆದುಹಾಕಿ ಮಿಕ್ಕಿರೋ ಮಹಿಳೆಯರಿಗೆ ಹಣನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಜೂನ್ 30 ಒಳಗಡೆ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ, ಆಲ್ರೆಡಿ ಹಣನ ಟ್ರೆಜರಿಗೆ ಹಾಕಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ತಾವೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಹಣ ಬಂದಿಲ್ಲ ಅಂತ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡ್ತಾರಾ ಅನ್ನೋ ಗೊಂದಲದಲ್ಲಿ ಇದ್ದಾರೆ. ಇದಕ್ಕಾಗಿ ಪ್ರತಿಭಟನೆಗಳು, ಹೋರಾಟ ನಡೀತಾ ಇದೆ. ಮೊನ್ನೆ ಮೈಸೂರಿನಲ್ಲಿ, ಇನ್ನು ಕೋಲಾರಲ್ಲಿ ಪ್ರತಿಭಟನೆಗಳು ಜೋರಾಗಿ ನಡೆದು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಅಂತ ಹೇಳಿಕೆ ಕೊಟ್ಟ ಸರ್ಕಾರನೇ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತವಾಗುತ್ತೇನೋ ಅನ್ನೋ ಗೊಂದಲದಲ್ಲಿ ಇದ್ದ ಗೃಹಲಕ್ಷ್ಮಿಯರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆತಂಕದಲ್ಲಿ ಇದ್ದ ಮಹಿಳೆಯರಿಗೆ ಬೇಗನೆ ಉತ್ತರ ಸರ್ಕಾರದಿಂದ ಸಿಗುತ್ತೆ. ಆ ಅಪ್ಡೇಟನ್ನು ನಿಮಗೆ ಮತ್ತೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಯೋಜನೆದಡಿ ಉಪಯೋಗ ಪಡ್ಕೊಳ್ತಿರುವ ಮಹಿಳೆಯರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.